ಬಲರಾಮ ಸಿನಿಮಾ ಪ್ರಮೋಷನ್ಗೆ ಅಂತ ಬಂದಿದ್ವಿ ಸರ್. ಫಸ್ಟ್ ಬೆಟ್ಟಕ್ಕೆ ಕರ್ಕೊಂಡ್ಬಂದ್ರು. ಆ ತಾಯಿ ದರ್ಶನ ಅಷ್ಟು ಅದ್ಭುತವಾಗಿ ಅಷ್ಟು ಹತ್ರದಿಂದ ಮಾಡಿಸಿದ್ರು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. ಪ್ಲಾನೆಟ್ ಅರ್ತ್ ಸರ್, ಪ್ರತಿಯೊಬ್ಬ ಮನುಷ್ಯ ಪ್ರಕೃತಿಗೆ ಅಷ್ಟು ಟಚ್ ಕೈಲ ಕನೆಕ್ಟ್ ಆದ್ರೆ ಏನ್ ಸುಖ ಸಿಗುತ್ತೆ ಅಂದ್ರೆ ನಾವೆಲ್ಲ ಅನುಭವಿಸಿದೀವಿ ಇಲ್ಲಿ ಬಂದ ಮೇಲೆ. ವಾಟ್ ಬಾಯ್ಸ್, ನಿಜ ತಾನೆ? ನಿಜ ಹೇಳಿ. ಸಾಕ್ಷಿನೇ ಆ ರೇನ್ಬೋ ಇಷ್ಟು ಸುಂದರವಾಗಿದೆ. ಅದೇ ಕಲರ್ಫುಲ್ ಆಗಿ ಎಲ್ಲರೂ ಬಾಯ್ಸ್ ಇದೇ ತಿಂಗಳು 26ನೇ ತಾರೀಕು ನಿಮ್ ಮುಂದೆ ಬರ್ತಾ ಇದೀವಿ. ಸೊ ದಯವಿಟ್ಟು ಬಲರಾಮ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ. ಸೊ ಕ್ಯಾ ಬೈ ಜಾನ್ಸ್ ಎಲ್ಲರೂ ಹೇಳ್ರಪ್ಪ. ಜೈ ಬಲರಾಮ. ಹೆಸರು ಆದಿತ್ಯ ಆಶ್ರೀ ಅಂತ. ಈ ಹಿಂದೆ ಡೇರ್ಡೆವಿಲ್ ಮುಸ್ತಫಾ ಅನ್ನೋ ಸಿನಿಮಾದಲ್ಲಿ ರಾಮಾನುಜ ಹೆಂಗಾರಿಯ ಪಾತ್ರದಲ್ಲಿದೆ. ಇದರಲ್ಲಿ ಒಂದು ವಿಶೇಷ ಪಾತ್ರ. ನಾನು ಸುಮಾರು ಒಳ್ಳೆ ಕ್ಲಾಸ್ ಆಡಿಯನ್ಸ್ಗೆ ರೀಚ್ ಆಗೋ ಅವಕಾಶ ಆಗಿತ್ತು. ಹಿಂದಿ ಸಿನಿಮಾ ಇದು ಕಂಪ್ಲೀಟ್ ಮಾಸ್ ಗ್ಯಾಂಗ್ಸ್ಟರ್ ಡ್ರಾಮಾ. ಕಂಪ್ಲೀಟ್ ಆಗಿ ಒಂದು 80-90 ದಶಕದಲ್ಲಿ ನಡೆಯೋ ಕತೆ. ಇದರಲ್ಲಿ ಸಿಂಗ್ಲಿ ಅನ್ನೋ ಪಾತ್ರದಲ್ಲಿದ್ದೀನಿ. ಸಿಂಗ್ಲಿ ಯಾರು ಏನು ಅನ್ನೋದು ನಾನಂತೂ ಹೇಳಕ್ಕೆ ಇಷ್ಟಪಡಲ್ಲ. ಸಿನಿಮಾ ನೋಡಿದಾಗ ಕನೆಕ್ಟ್ ಆದರೆ ಅದೇ ಒಂದು ಖುಷಿ. ಇವರೆಲ್ಲ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ ನಡುವೆ ನಾನೊಬ್ಬ ಮರಿ ಗ್ಯಾಂಗ್ಸ್ಟರ್, ಸಣ್ಣ ಗ್ಯಾಂಗ್ಸ್ಟರ್. ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ. ಸಂತೋಷ್ ನಾರಾಯಣ್ ಮ್ಯೂಸಿಕ್ ಇದ್ದಾರೆ. ನಮ್ಮ KM ಚೈತನ್ಯ ಸರ್ ಆ ದಿನಗಳನ್ನ ಮತ್ತೆ ಈ ಚಿತ್ರ ನೆನಪಿಸುತ್ತೆ. ವಿನೋದ್ ಸರ್ ಬಲರಾಮ್ ಆಗಿ ಈಗಾಗಲೇ 2 ವಾರದಿಂದ ತುಂಬಾ ಪ್ರಮೋಷನ್ ಎಲ್ಲರೂ ಮನೆಗೆ ನಿಮ್ಗಳ ಮೂಲಕ ತಲುಪ್ತಾ ಇದೆ. ಥ್ಯಾಂಕ್ ಯು. ಇದೇ 26ನೇ ತಾರೀಕು ನಮ್ಮ ಸಿನಿಮಾನ ನೋಡಿ ಗೆಲ್ಲಿಸಿ ಕನ್ನಡಕ್ಕೆ ಮತ್ತೊಂದು ಕ್ಲಾಸಿಕ್ ಕಲ್ಟ್ ಸಿನಿಮಾ ಆ್ಯಡ್ ಆಗೋದ್ರಲ್ಲಿ ಯಾವ ಡೌಟ್ ಇಲ್ಲ. ನನಗೂ ಖುಷಿ ಇದೆ. ನಾನು ಒಂದು 5-6 ವರ್ಷ ಗ್ಯಾಪ್ ತೊಗೊಂಡಿದ್ದೆ. ಅದಾದಮೇಲೆ ಬಗೀರ ಆದಮೇಲೆ ಇವಾಗ ಬಲರಾಮನ ದಿನಗಳು. ವಿನೋದ್ ಅಣ್ಣನ ಜೊತೆ ಲಾಸ್ಟ್ ಮಾದೇವ ಮಾಡಿದ್ದೆ, ಬಟ್ ಅದರಲ್ಲಿ ಚಾನ್ಸ್ ತುಂಬ ಕಮ್ಮಿ ಸಿಕ್ತು ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ನನಗೆ. ಬಟ್ ಈ ಸಿನಿಮಾಲಿ ನಾನು ಆಸೆ ತೀರಿಸ್ಕೊಂಡಿದ್ದೀನಿ. ತಮಗೆಲ್ಲ ಗೊತ್ತು, ಇದು ಆ ದಿನಗಳು ಮತ್ತು ಇವಾಗ ಬಲರಾಮನ ದಿನಗಳು ಒಂದು ಕಲ್ಟ್ ಕ್ಲಾಸಿಕ್ ಸಿನಿಮಾ. ಅಂಥದ್ರಲ್ಲಿ ನನಗೆ ಚಾನ್ಸ್ ಸಿಕ್ಕಿರೋದು ನಂಗೆ ತುಂಬ ಖುಷಿ. ಇದರಲ್ಲಿ ದೊಡ್ಡ ಗ್ಯಾಂಗೇ ಇದೆ, ಆರ್ಟಿಸ್ಟ್ಗಳು ಗ್ಯಾಂಗೇ ಇದೆ. ಅದು ಮತ್ತು ನಮ್ಮ ಟೆಕ್ನಿಕಲ್ ಟೀಮು, ನಮ್ಮ ವೇಣು ಸರ್ ಆಗಿರ್ಬೋದು, ಚೈತನ್ಯ ನಮ್ಮ ಡೈರೆಕ್ಟ್ರು, ಮತ್ತು ಸಂತೋಷ್ ನಾರಾಯಣ್ ಮ್ಯೂಸಿಕ್ಕು. ಸೊ ಈ ಥರದ್ದೆಲ್ಲ ಇರೋದು ಅಂಥ ಸಿನಿಮಾಲಿ ವರ್ಕ್ ಮಾಡೋದು ನಮ್ಗೆ ಆ್ಯಕ್ಚುಲಿ ನಮ್ಮ ಖುಷಿ. ನಾವು ವಿ ಶುಡ್ ಬಿ ಹ್ಯಾಪಿ. ಇದೇ 26ನೇ ತಾರೀಕು ನಾವು ಬರ್ತಾ ಇದ್ದೀವಿ ತೆರೆ ಮೇಲೆ. ತಾವೆಲ್ಲ ನೋಡಿ ಹರಿಸಿ ಹಾರೈಸಿ. ಅದು ಡೈರೆಕ್ಟ್ರನ್ನ ಕೇಳಬೇಕು. ಬಟ್ ಸ್ಟಿಲ್ ನನ್ನ ಅನಿಸಿಕೆ ಏನು ಅಂತಂದರೆ, ಇವಾಗ ನಮ್ಮಲ್ಲಿ ಏನು ಅವ್ರು ನೋಡ್ತಾರೆ ಅದೇನೇ ನಮ್ಮ ಕರಿಯರ್ನ ನಡೆಸ್ಕೊಂಡು ಹೋಗೋದು. ಪ್ಲಸ್ ಅವ್ರು ತೋರಿಸಿದ ಮೇಲೆ ಜನ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರಲ್ವಾ, ಅದು ಅಲ್ಲಿಗೆ ಮುಗೀತು ನಮ್ಮ ಕೆಲಸ. ನೀವು ನೋಡ್ಬೇಕು. ಆ್ಯಕ್ಚುಲಿ ಸೈಮನ್ ಅಂತ ಒಂದು ಪಾತ್ರ ಮಾಡಿದ್ದೀನಿ, ಗ್ಯಾಂಗ್ಸ್ಟರು. ಇವಿಷ್ಟು ಅಂದರೆ ಪ್ರತಿ ಪಾತ್ರನೂ ಬೇರೆ ಬೇರೆನೇ, ಎಲ್ಲ ಸೇಮ್ ಅಂತ ಅಲ್ಲ. ಬಟ್ ಇದು ಒಂದು ನಿಜವಾದ ಕತೆ ಆಧಾರಿತ ಆಗಿರೋದ್ರಿಂದ, ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ಈ ಒಂದು ಹೊಸ ಶೇಡಲ್ಲಿ ನೀವು ವಿಶ್ವನ ನೋಡ್ಬೋದು. ನೋಡಿ, ಒಂದು ವಿಷಯ ಏನು ಅಂತಂದರೆ, ನೆಗೆಟಿವಿಟಿ ಅಂದ್ರೇ ಎಲ್ರಿಗೂ ಒಂದು ಇದು ಏನಂತಾರೆ, ಫಸ್ಟ್ ಎಕ್ಸೈಟ್ ಆಗೋದೇ ಕೆಟ್ಟದ್ದು. ಇವಾಗ ಒಂದು ಮನೇಲಿ ಒಬ್ಬ ರ್ಯಾಂಕ್ ತೊಗೊಂಡಿರೋನು ಹೇಳಲ್ಲ, ಆ ಮನೇಲಿ ಯಾರು ಒಬ್ಬ ಕೊಲೆ ಮಾಡಿದರೆ ಹೇಳ್ತಾರೆ ಆ ಮನೇಲಿ ಕೊಲೆಗಾರ ಇದ್ದಾನೆ ಅಂತ. ಇದು ಒಂದು ವಿಲನ್ಗೆ ಸಿಗೋ ಒಂದು ಬಿಗ್ಗೆಸ್ಟ್ ಬೌಂಡ್ರಿ. ಸೊ ದಟ್ ಈಸ್ ಮೈ ಸ್ಟ್ರೆಂತ್. ಬೇಡ ಡಾರ್ಲಿಂಗ್, ಫೀಲ್ಡ್ ಬಿಟ್ಬಿಟ್ಟಿದ್ದೀನಿ. ತಾವೆಲ್ಲ ನೋಡಿದಿರ ಗುಲಾಮ. ಇದ್ರಲ್ಲೂ ಒಂದು ಇದೆಯಲ್ಲ ಡೈಲಾಗ್ ಅಲ್ಲ, ಅದೇ ಆ ಥರದ್ದು ಇಲ್ಲ ಇದರಲ್ಲಿ. ಬಟ್ ಬೇಕಂದ್ರೆ ಹೇಳ್ತೀನಿ. ಬೇಡ ಡಾರ್ಲಿಂಗ್, ಫೀಲ್ಡ್ ಬಿಟ್ಬಿಟ್ಟಿದ್ದೀನಿ, ಇನ್ಮೇಲೆ ನಿನ್ ತಂಟೆಗೆ ಬರಲ್ಲ, ಊರಲ್ಲೇ ಸೆಟ್ಲು, ಜಮೀನು ಹುಡುಕ್ತಾ ಇದ್ದೀನಿ, ನಾ ರೌಡಿ ಅಲ್ಲ ಡಾರ್ಲಿಂಗ್, ರೈತ. ಇದನ್ನೆಲ್ಲ ನೋಡಿ ಅದು ಇನ್ನೊಂದು, ಅಣ್ಣ ತೊಡೆ ಮಾಂಸ ತುರ್ಕಿ ಹೊಲಿಗೆ ಹಾಕಿದ್ರು, ಹೊಟ್ಟೆಗೆ 43 ಸ್ಟಿಚ್ ಬಿತ್ತು, ಬೆನ್ಮೂಳೆ ಬ್ರೇಕು, ಲೆಫ್ಟ್ ಹ್ಯಾಂಡ್ ಲ್ಯಾಬ್ಸು, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಣ್ಣ. ಬೇಕಣ್ಣ ಲೋಪರ್, ನನ್ನ ಮಗನ ತಲೆ ಬೇಕೇ ಬೇಕು. ನನಗೆ ಫೀಲ್ಡಲ್ಲಿ ಯಾರು ಈ ಲೆವೆಲ್ಗೆ ಅವಳಿ ಇಕ್ಕಿರ್ಲಿಲ್ಲ. ಇದರಲ್ಲಿ ಏನಂತಾರೆ, ಗ್ಯಾಂಗ್ಸ್ಟರ್ ಪೊಲೀಸ್, ಕಾಕಿ ಗ್ಯಾಂಗ್ಸ್ಟರ್. ನಾನು ಕಾಕಿ ಗ್ಯಾಂಗ್ಸ್ಟರ್. ಬಟ್ ಏನಂದ್ರೆ ಬೇರೆದ್ರಲ್ಲಿ ಪೊಲೀಸ್ ಮಾಡೋದಕ್ಕೂ ಚೈತನ್ಯ ಸರ್ದು ಬೇರೆ ಟಚ್ ಇರುತ್ತೆ.
ಸೊ ಹಂಗಾಗಿ ಈ ರೋಲು ಮೇ ಬಿ ಆ ಹಳೆಯ ರೋಲ್ಗಳೆಲ್ಲ ಪ್ಲಸ್ ಆಗಿ ಬಂದಿರ್ಬೋದು. ಬಟ್ ಚೈತನ್ಯ ಸರ್ ಟಚ್ ಇದೆ. ಬಟ್ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಈಗ ನಮ್ಮ ಸಿನಿಮಾದ್ದು ಈಗ ಪ್ರಮೋಷನ್ ನೀವೇ ನೋಡ್ತಿದ್ದೀರಾ. ಕಳೆದ 10 ದಿವಸದಿಂದ ಮಾಡ್ತಿದ್ದೀವಿ, ಇನ್ನು 10 ದಿನ ಮಾಡ್ತೀವಿ. ಕರ್ನಾಟಕದ ಮೂಲೆಯಲ್ಲಿ ಹೋಗ್ತಿದೆ. ನಮ್ಮ ಆರ್ಟಿಸ್ಟ್ಗಳು ನಿಂತ್ಕೊಂಡಿದ್ದು ಕೂತಿದ್ದೆಲ್ಲ ಮಿಲಿಯನ್ ಗಟ್ಟಲೆ ಓಡ್ತಾ ಇವೆ. ಇನ್ನು ಸಿನಿಮಾ ಹೆಂಗೆ ಓಡ್ಬೋದು ಅಂತ ನಾನು ಅಂದಾಜು ಲೆಕ್ಕ ಹಾಕ್ತಾ ಇದ್ದೀನಿ. ಸೊ ಹಂಗಾಗಿ ನನಗೆ ಭಾರಿ ಹೋಪ್ಸ್ ಇದೆ. ಅಂದರೆ ಈ ಥರ ಆರ್ಟಿಸ್ಟ್ಗಳು ನನ್ನ ಜೊತೆ, ಅಂದರೆ ನನಗೆ ಇವೆಲ್ಲ ಹೊಸದು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತೀನಿ, ಅದಕ್ಕೆ ನಮ್ಮನೆಯವರು ಅವರೆಲ್ಲ ಸೇರಿ 1,000-2,000 ಲೈಕ್ ಆಗ್ತವೆ. ಇನ್ನು ಮಿಲಿಯನ್ ಗಟ್ಟಲೆ ನಾನು ದೇವರನ್ನೇ ನೋಡಿಲ್ಲ. ಇನ್ನು ಇವರೆಲ್ಲ ಇದ್ದಾರೆ. ಇನ್ನು ಸಿನಿಮಾ ಹೆಂಗೆ ಐ ಮೀನ್ ರೈಟ್ ಹೋಪ್, ತುಂಬ ದೊಡ್ಡ ಹೋಪಲ್ಲಿದ್ದೀನಿ. ಗೆಲ್ಬೇಕು ಈ ಸಿನಿಮಾ. ನನಗನ್ಸುತ್ತೆ 26ನೇ ತಾರೀಕು ಈ ತಿಂಗಳು ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಮನೆ ದೋಸೆನೂ ತೂತೆ, ಎಲ್ಲ ಇಂಡಸ್ಟ್ರಿನೂ ಅದೇ ಇದೆ. ಇಲ್ಲಿಂದ ಬೇರೆ ಆಗುತ್ತೆ. 26ನೇ ತಾರೀಕಿಂದ ಬೇರೆ ಆಗುತ್ತೆ. ಇದು ನನ್ನ ಮಾತು ಬೇಕು, ಬರ್ದಿಟ್ಕೊಳ್ಳಿ. ಇದು ರಾಂಗ್ ಇಂಟರ್ಪ್ರಿಟೇಷನು. ನಾನು ಈಗ 107ನೇ ಸಿನಿಮಾ ಗಣೇಶ್ ಸರ್ದು ಮಾಡ್ತಿರೋದು. ಗೋಲ್ಡನ್ ಸ್ಟಾರ್ ಗಣೇಶ್, ರಾಮೇನಹಳ್ಳಿ ಜಗನ್ನಾಥ್ ಸರ್ ಆ್ಯಕ್ಷನ್ ಇದೆ. ಈ ಥರ ನಮ್ಮ ಆರ್ಟಿಸ್ಟ್ಗಳೇ ಹಾಕೊಂಬಿಟ್ಟು ವಿಲನ್ದು, ಈಗ ನಾನು ಪೊಲೀಸಲ್ಲೇ ಆ ಕದರ್ ತೋರಿಸಿದ್ದೀನಿ. ಇನ್ನು ವಿಲನ್ ಮಾಡಿದ್ರೆ ಇನ್ನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಬಂದ್ಬಿಟ್ರೆ ಅವ್ನು ಏನು ಮಾಡ್ಬಿಡ್ತಾನೆ ಅಂತ ಅದಕ್ಕೆ ಪೊಲೀಸಿಗೆ ಫಿಕ್ಸ್ ಮಾಡಿಸಿ, ಅಯ್ಯೋ ಅವ್ರು 100 ಸಿನಿಮಾ ಆಗಿದೆ, ಇವರು ಒಂದು ಮಾಡಿಸಿ ಅಂತಾರೆ. ನಾನು 34 ಸಿನಿಮಾ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಎಲ್ಲರ ಮುಂದೆ. 34ನೇ ಸಿನಿಮಾ ಪೊಲೀಸ್ ಮಾಡಿರೋದು 107ರಲ್ಲಿ. ನೀವೇ ಲೆಕ್ಕ ಹಾಕೊಳ್ಳಿ, 30% ಆಯಿತು. ಇನ್ನು 70% ಬೇರೆ ಪಾತ್ರ ಮಾಡಿದ್ದೀನಿ. ಅವಾಗ ನೀವು ಯಾರು ಹಿಂಗೆ ಬಂದಿರಲಿಲ್ಲ, ಕ್ಯಾಮ್ರಾ ಹಿಡಿಲಿಲ್ಲ, ಕೇಳಲಿಲ್ಲ, ನಾನು ಮಾಡಲಿ, ಸಿನಿಮಾ ಓಡಲಿಲ್ಲ. ಸೊ ಹಂಗಾಗಿ ಪೊಲೀಸ್ಗೆ ನಾನು ಆರ್ಟಿಸ್ಟ್. ಈಗ ನನಗೆ ನೀವು ಸ್ಕ್ರಿಪ್ಟ್ ಬರೆದು ಒಂದು ಒಳ್ಳೆ ಪೊಲೀಸ್ ಒಳ್ಳೆದನ್ನು ಮಾಡ್ತೀನಿ. ನಾನು ಕಲಾವಿದ, ನನಗೆ ಪೊಲೀಸೇ ಮಾಡಬಾರ್ದು ಅದಿಲ್ಲ. ನಾನು ಸಮಾಜದಲ್ಲಿ ಒಂದು ಪಾತ್ರ ಅಷ್ಟೇ. ನನಗೆ ಬೆಳಗ್ಗೆ ಎದ್ದು ಡೈಲಿ ಒಳ್ಳೊಳ್ಳೆ ಪಾತ್ರ ಪೊಲೀಸ್ ಕೊಟ್ಟರೆ ಪೊಲೀಸೇ ಮಾಡ್ತೀನಿ. ಯಾವುದೋ ಒಂದು ಪೊಲೀಸ್ ಸ್ಟೋರೀಸ್ ಕ್ರಿಮಿನಲ್ ಯಾವುದೋ ಹಿಂದಿಲಿ 18 ವರ್ಷ ಬಂತಲ್ಲ ಸೀರಿಯಲ್ಲು CID 18 ವರ್ಷ ಬಂತು. ಅದು ರೆಕಾರ್ಡ್ ಆಗೋಗಿದೆ. ಅವ್ನು ಪದ್ಮಭೂಷಣ ಕೊಟ್ಟರು ಒಬ್ರಿಗೆ. ಸೊ ಹಂಗೆ ಅದೆಲ್ಲ ತಪ್ಪೇನಿಲ್ಲ. ಸೊ ಹಂಗಾಗಿ ನನಗೆ ಆ ಥರ ಇಲ್ಲ. ನನಗೇನಂದ್ರೆ ಈ ಸಿನಿಮಾದಲ್ಲಿ ಅನ್ಸಿದ್ದು ಒಂದು, ನಾನು ವಿನೋದ್ ಸರ್ ಜೊತೆ ಆ್ಯಕ್ಟ್ ಮಾಡಿರಲಿಲ್ಲ. ಎರಡನೇದು ಚೈತನ್ಯ ಸರ್, ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್. ಇನ್ನೊಂದು ನಂಗೆ ಸೆಟ್ಟಿಗೆ ಬಂದಮೇಲೆ ಗೊತ್ತಾಗಿದ್ದು, ಪದ್ಮಾವತಿ ಮೇಡಮ್ ಇರ್ಬೋದು, ನಮ್ಮ ಶ್ರೇಯಸ್ ಇರ್ಬೋದು, ಎಲ್ಲ ನಮ್ಮ ಹಾಸನದವರು. ನಮಗೆ ಇಡೀ ಕರ್ನಾಟಕ 33 ಜಿಲ್ಲೆ ಅಂದರೆ ಆರ್ಟ್ ಹಿಂಗಿಂಗ್ ಅನ್ನುತ್ತೆ. ಈ ಹಾಸನ ಅಂದರೆ ಜಾಸ್ತಿ ನನಗೆ. ನನ್ನ ಹುಟ್ಟುಭೂಮಿ, ನಮ್ಮೂರದು, ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ. ಸೊ ನಾವು ಶ್ರೇಯಸ್ ಅವರ ಮೇಡಮ್ಮು, ನಮ್ಮ ಸಿಸ್ಟರ್ ಅವರು, ಲೇಖಾ ಅವರು ನಮ್ಮ ಹಾಸನದವರು. ಸೊ ಹಿಂಗಾಗಿ ನಮಗೆ ಒಂದು ಇದು ನಮ್ಮ ಪ್ರೊಡಕ್ಷನ್. ಇದು ಈಗ 20 ತಾರೀಕಿಗೆ ಯಾಕೆ ಗೆಲ್ಲಬೇಕು ಅಂದರೆ ಇದು ನಮ್ಮ ಪ್ರೊಡಕ್ಷನ್ ಗೆಲ್ಬೇಕಷ್ಟೇ. ನಮ್ಮನೆ ಸಿನಿಮಾ. ನಾನು ಇನ್ನೂ ಪ್ರೊಡ್ಯೂಸರ್ ಆಗಿಲ್ಲ, ಬಟ್ ಶ್ರೇಯಸ್ ಗೆದ್ದರೆ ನಾನು ಗೆದ್ದಂಗೆ. ಈಗ ಪಾತ್ರ ಇದರಲ್ಲಿ ನಾನು ರವೀಂದ್ರ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಡೈರೆಕ್ಟರ್ ತುಂಬ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಕ್ಯಾರೆಕ್ಟರ್ನ. ಪೆಕ್ಯುಲರ್ ಕ್ಯಾರೆಕ್ಟ್ರು, ತುಂಬ ಅಂಡರ್ ಪ್ಲೇ ಮಾಡುವಂಥ ಕ್ಯಾರೆಕ್ಟ್ರು. ಸೊ ಕಂಪ್ಲೀಟ್ ಥ್ರೂಔಟ್ ಸಿನಿಮಾ ಒಂದು ಜಲ ಕೊಡುತ್ತೆ. ಅಂದರೆ ಕಂಪ್ಲೀಟ್ ಟ್ರಾವೆಲ್ ಏನು ರನ್ ಥ್ರೂ ಸಿನಿಮಾ ನೋಡಿದ್ರೆ 100% ಆ ಪಾತ್ರ ಮನಸ್ಸಲ್ಲಿ ಆ್ಯಂಡ್ ಮೈಂಡಲ್ಲಿ ಎರಡರಲ್ಲೂ ಉಳಿಯುತ್ತೆ. ರಿಯಲ್ ಲೈಫ್ನಲ್ಲಿ ನಿಮಗೆ ಈ ಕ್ಯಾರೆಕ್ಟರ್ ಎದುರುಗಡೆ ಬಂದರೆ ಏನಂತ ಹೇಳ್ತೀರಾ? ಆ ಕ್ಯಾರೆಕ್ಟರ್ ಇನ್ ಕೇಸ್ ರಿಯಲ್ ಲೈಫಲ್ಲಿ ಬಂದರೆ ಅಂತನಾ? ಕೇಸ್ ಬಂದರೆ ಸಿಕ್ಕರೆ ಅಲ್ಲ, ಯಾರು ರಿಯಲ್ ಲೈಫ್ ಅಲ್ಲಿ ಬಂದ್ರು ನಾವು ತಪ್ಕೊಂಡು ಓಡೋಗ್ಬಿಡ್ತೀವಿ ಅಷ್ಟೇ. ನಾವು ಹತ್ರ ಇರಕ್ ಹೋಗಲ್ಲ. ಸಿನಿಮಾ ಅಂದರೆ 85 ಆಗಿರೋದ್ರಿಂದ ಅವ್ರು ಯಾರು ಇಲ್ಲ. ನನ್ನ ಪಾತ್ರದ ಪಾತ್ರಗಳು ಕಣ್ಮುಂದೆ ಬಂತು. ಪಾತ್ರಗಳು ಕಣ್ಮುಂದೆ ಬಂದ್ರೆ ಒಪ್ಕೊಳ್ಳೋ ಅಂತ ತಪ್ಕೊಂಡು ಓಡೋಗ್ಬಿಡ್ತೀವಿ ಅಂದ್ವಿ ಅಣ್ಣ. ಈಗ ಇಲ್ಲಿವರೆಗೆ ಒಂದು ನೋಡಿದ್ದೀರ ವಿನೋದ್ ಸರ್ದು. ಅಂದ್ರೆ ಜಲಕ್ಕೆ ನಾವು ಇದರಲ್ಲೆಲ್ಲ ನೋಡಿದ್ವಿ, ಮಾದೇವದಲ್ಲಿ. ಸರ್ ಇನ್ನೊಂದು ರೂಪದಲ್ಲಿ ಬಂದಿದ್ದಾರೆ. ನಾನು ಮಾದೇವ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ದೀನಿ, ಅಷ್ಟು ಬಿಟ್ಟರೆ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದೆ ಅದೃಷ್ಟ ನಂಗೆ ಸಿಕ್ಕಿದ್ದು. ಇನ್ನೊಂದು ಲೆವೆಲಲ್ಲಿದೆ. ನಾನು ಈಗ ಮಧ್ಯಾಹ್ನನೂ ಹೇಳಿದೆ, ಟ್ರೈಲರ್ ಟೀಸರ್ ಬಿಟ್ಟಿರೋದು ನೋಡಿ, ನಿನ್ನೆ ನೋಡಿ. ಆ ಶುರು ಹಾಡಲ್ಲೂ ಅಷ್ಟೇ ಕಣ್ಣಲ್ಲೇ ತಿಂದಾಕ್ಬಿಟ್ಟಿದ್ದಾರೆ. ತುಂಬ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಇಷ್ಟು ದಿವಸ ನಾವು ಅವ್ರನ್ನ ಆ ಥರ ನೋಡಿರಲಿಲ್ಲ. ಬಟ್ ಸ್ಟಿಲ್ 100% ಖುಷಿ ಆಯ್ತು. ಹೊರಗಡೆ ಬರ್ತಾ ಏನು ಕ್ಲೈಮ್ಯಾಕ್ಸ್ ನೋಡ್ತೀವಲ್ಲ, ಪ್ರತಿಯೊಬ್ರು ಒಂದು ರೇಂಜ್ಗೆ ಒಂದು ಸಣ್ಣ ಎಮೋಷನಲ್ ಟಚ್ ಅಂತೂ ಆಗೇ ಆಗುತ್ತೆ. ಕಣ್ಣಲ್ಲಿ ನೀರು ಹಾಕೊಂಡ್ ಬರ್ತಾರೆ ಸರ್. ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ನಾನು ಸ್ಮಾಲ್ ಸ್ಕ್ರೀನಿಂದ ಬಂದಿದ್ದೆ. ಸೊ ಅವಾಗ ಸರ್ನ ನಾವೇನು ಸಿನಿಮಾಗಳಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಿ. ನವಗ್ರಹ ಆಗಿರ್ಬೋದು ಆ್ಯಂಡ್ ರಾಬರ್ಟ್ ಆಗಿರ್ಬೋದು. ಸೊ ಹೇಳ್ತಿದ್ದಾರೆ
ಅಂದ್ರೆ ಅಲ್ಲ ನಾನು ಇನ್ನು ಸ್ಕೂಲಲ್ಲಿ ಇಲ್ಲ ಇದ್ದೆ. ಇಲ್ಲ ಏಜ್ ಡಿಫ್ರೆನ್ಸ್ ಅಲ್ಲಿ ಇರ್ತಲ್ಲ, ನಾನು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇದ್ದಾಗ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಆ ಒಂದು ಅಂದಾಜಲ್ಲಿ ಇರುತ್ತೆ. ಸ್ಮಾಲ್ ಏಜ್ ಅಂತ ಹೇಳಿ. ಇಲ್ಲ ಇಲ್ಲ So, ಅವಾಗ ಒಂದು ಕನ್ಸಿರುತ್ತೆ ಗೊತ್ತಾ, ಮಾಡಿದ್ರೆ ಈ ತರ ಮಾಡ್ಬೇಕು ಸಿನಿಮಾಗಳು, ಇವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ. ಸೊ ಆ ಡ್ರೀಮು 100% ಫುಲ್ಫಿಲ್ ಆಗಿದೆ. ಅಂಡ್ ನಮ್ಗೆ ಅದೇ ತರ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಟ್ರು. ತುಂಬಾ ಈಸಿ ಆಯ್ತು, ನಮ್ಗೆ ಕೆಲಸ ಮಾಡೋದಕ್ಕೂ ತುಂಬಾ ಈಸಿ ಆಯ್ತು. ಅಂಡ್ ಈ ತರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಇರೋದಕ್ಕೆ ಇಷ್ಟಪಡ್ತೀನಿ ಸರ್ಗೆ. ಅಂಡ್ ಹಿಂಗೆ ಇನ್ನು ಮುಂದೆ ಜರ್ನಿ ತುಂಬಾ ಇದೆ ಎಲ್ಲರ ಜೊತೆ, ಮತ್ತೆ ತಿರ್ಗಾ ಕಂಟಿನ್ಯೂ ಆಗುತ್ತೆ ಜರ್ನಿ. ಇನ್ನೊಂದಷ್ಟು ಅಪ್ಡೇಟ್ ಬರುತ್ತೆ. ಆಮೇಲೆ ಈ ಸಿನಿಮಾದಿಂದ ನನಗಂತೂ ವಿನೋದ್ ಸರ್ ಜೊತೆ ಫಸ್ಟ್ ಟೈಮ್ ಮಾಡಿದ್ದು, ಅರುಣ್ ಅವ್ರ ಜೊತೆ, ಅನಿಲ್ ಅವ್ರ ಜೊತೆ, ಇವ್ರ ಜೊತೆ ಎರಡೇ ಸಿನಿಮಾ. ಬಟ್ ನನಗೆ ಒಂದು ಲೈಫ್ ಟೈಮ್ ಫ್ರೆಂಡ್ಸು, ಆದಿತ್ಯ ಇರ್ಬೋದು, ವಿಶ್ವ ಸರ್ ಇರ್ಬೋದು, ಅಂದರೆ ಲೈಫ್ ಟೈಮ್. ಈಗ ನಾನು ಏನೇ ಫರ್ದರ್ ಮೂವೀಸ್ ಇದ್ರು ನಾನು ವಿನೋದ್ ಸರ್ ಹತ್ರ ಹೋಗಿ ಡೌಟ್ ಕೇಳ್ಬೋದು. ಅಂದರೆ ಆ ಬಾಂಡಿಂಗ್ ಇದೆ. ಫರ್ದರ್ ನನ್ನ ಮೂವೀಸ್ ಯಾವುದೇ ಬೇರೆ ಆಗಿ ಸಜೆಷನ್ ತೊಗೋಬೋದು. ಅಷ್ಟು ಬಾಂಡಿಂಗು ಈ ಸಿನಿಮಾಯಿಂದ ಆಗಿದೆ. ಅಷ್ಟು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದೀವಿ. ಇಲ್ಲ, ನನ್ನ ಡೌಟ್ ಇತ್ತು ಅಂದ್ರೆ ನಿಮ್ಮ ಹತ್ರನೇ ಬಂದು ಕೇಳ್ತೀನಿ. ಅಂದ್ರೆ ಇನ್ಫಾರ್ಮೇಶನ್ ಅಥವಾ ನಾಲೆಜ್ ಯಾವ್ದೇ ಯಾರ ಹತ್ರ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನ್ ಅವ್ರ ಹತ್ರ ಏನ್ ಕಲಿಬಹುದು ಅನ್ನೋದು ಇಂಪಾರ್ಟೆಂಟ್. ಅಂಡ್ ಎಷ್ಟು, ಬಿಕಾಸ್ ಐ ವುಡ್ ಹ್ಯಾವ್ ಲರ್ನ್ ಸಮಥಿಂಗ್ ಫ್ರಮ್ ಹಿಮ್, ಆದಿತ್ಯನ್ ಜೊತೆ ಎಲ್ಲ ನಿಮ್ದು, ನಮ್ಮ ವಿಶ್ವ ಅವರು ಅಲ್ಲಿ, ನಮ್ಮ ರಾಜೇಂದ್ರ, ನಮ್ಮ ಪಠಾನ್, ನಮ್ಮ ಸೀನಾ ಅಂಡ್ ನಮ್ಮ ಚಿನ್ಮಯ್. ಆಮೇಲೆ ಸರ್ ಬಗ್ಗೆ ನಾವು ಮಾದೇವ ಈಗ ನೀವು ಏನ್ ಮಾತಾಡ್ತಿದ್ರಿ, ಟಾಪಿಕ್ ಬೇರೆ ಏನಾಗಿತ್ತು. ನಾನು ಬಂದಿದ ತಕ್ಷಣ ನನ್ನ ಬಗ್ಗೆನೇ ಏನಕ್ಕೆ ಮಾತಾಡ್ತೀನಿ? ಅಲ್ಲ, ನಾನು ನಿಮ್ಮ ಬೇಡ, ನನ್ನ ಬಗ್ಗೆ ಅವ್ರು ಬೇರೆ ಸಿನಿಮಾ ಬಗ್ಗೆ ಮಾತಾಡಿ, ಸಿನಿಮಾ ಬಗ್ಗೆ ಮಾತಾಡಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಅಭಯ್ ಪುನೀತ್ ಅಂತ. ನಾನು ಬಲರಾಮದಲ್ಲಿ ಸೀನಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನಮ್ಮ 3 ಜನದ್ದು ಥ್ರೋಟ್ ಸಿನಿಮಾದಲ್ಲಿ ಒಂಥರ ಜೋಡೆತ್ಗಳು ಅಂತ ಇತ್ತು, ಈಗ 3 ಎತ್ತುಗಳು ಅಂತ ಹೇಳ್ಬೇಕು ಈ ಸಿನಿಮಾಯಿಂದ. ಟ್ರಿಬಲ್ ರೈಡಿಂಗು. ಸೊ ಅದ್ಭುತವಾಗಿ ಬಂದಿದೆ ಸಿನಿಮಾ. ಈಗ ನಾವಿಲ್ಲಿ 6 ಜನ ಇರೋದು ಬರೀ ಮೀನುಗಳಷ್ಟೇ, ತಿಮ್ಮಿಂಗ್ಲಗಳು ಬೇಜಾನಿವೆ ಸಿನಿಮಾದಲ್ಲಿ. ಅವ್ರನ್ನ ಬಿಟ್ಟರೆ ಡೈನಾಸರ್ಸ್ಗಳು ಅಂತ ಟೆಕ್ನಿಷಿಯನ್ಸ್ಗಳು, ನಮ್ಮ ವೇಣುವಣ್ಣ ಆಗಿರ್ಬೋದು, ನಮ್ಮ ಚೈತನ್ಯ ಸರ್ ಆಗಿರ್ಬೋದು, ಸಂತೋಷ್ ನಾರಾಯಣ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮು, ಮತ್ತೆ ನಮ್ಮ ಪದ್ದಮ್ಮ, ಶ್ರೇಯಸ್ ಅವರೆಲ್ಲ ದೊಡ್ಡ ಬಿಗ್ ಪ್ಲಸ್ ಈ ಸಿನಿಮಾಗೆ. ಸೊ ನಮ್ಗೇನು ಅಂದ್ರೆ ಒಂದು ಖುಷಿ, ನಾವು ಆ ದಿನಗಳನ್ನ ನೋಡ್ಕೊಂಡು ಬೆಳೆದವರು ಇವತ್ತು ಈ ದಿನದಲ್ಲಿ ಈ ಟೀಮ್ಗಳ ಜೊತೆ ಕೆಲಸ ಮಾಡ್ತಾ ಇದೀವಿ ಅನ್ನೋದೇ ದೊಡ್ಡ ಖುಷಿ. ವಿನೋದಣ್ಣ ಹೆಂಗೆ ಅಂದ್ರೆ ಆಸ್ ಅನ್ ಆರ್ಟಿಸ್ಟ್ ಆಗಿ ಇರ್ಲಿಲ್ಲ ಅವ್ರು ನಮ್ ಜೊತೆ, ಅಥವಾ ಕೋ ಆರ್ಟಿಸ್ಟ್ ತರ ಇರ್ಲಿಲ್ಲ. ಅವ್ರು ನಮ್ಗೆ ಟೀಚರ್. ಆಕ್ಚುಲಿ ಅವರಿಂದ ತುಂಬಾ ಕಲ್ತಿದೀವಿ. ಈಗ ನಾನು 5 ಸಿನಿಮಾ ಮಾಡಿದ್ದೀನಿ. 5 ಸಿನಿಮಾದಲ್ಲಿ ನಾನು ಯಾರನ್ನೂ ಟೀಚರ್ ಅಂತ ತಗೊಂಡಿರ್ಲಿಲ್ಲ. ಸೊ ಈ ಸಿನಿಮಾಯಿಂದ ವಿನೋದಣ್ಣ ನಮ್ಗೆ ಟೀಚರ್ ಆಗಿ ಇದು ಮಾಡಿದ್ರು. ಪ್ರತಿಯೊಂದು ಸೀನಲ್ಲೂ ನಮ್ಮನ್ನ ಮುಂದೆ ತಳ್ಳೋರು, ಇಲ್ಲ ನೀವು ಕಾಣಿಸ್ಕೋಬೇಕು, ಬನ್ನಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಈಗ ಏನು ಆಶೀಶ್ ವಿದ್ಯಾರ್ಥಿ ಸರ್ ಆಗಿರ್ಬೋದು, ಅತುಲ್ ಕುಲಕರ್ಣಿ ಸರ್ ಆಗಿರ್ಬೋದು, ರಮೇಶ್ ಇಂದ್ರ ಸರ್ ಆಗಿರ್ಬೋದು, ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸು ಒಂದು 10 ಸಿನಿಮಾದಲ್ಲಿ ಕೆಲಸ ಮಾಡಿದಷ್ಟು ಅನುಭವ ಕಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವರು ಬೇರೆ ಲ್ಯಾಂಗ್ವೇಜ್ ಇಂದ ಬಂದು ಇಲ್ಲಿ ಅವರು ಹೆಂಗ್ ಟೇಕಿಂಗ್ಸ್ ತಗೊಳ್ತಾರೆ, ಹೆಂಗ್ ಪ್ರಿಪೇರ್ ಆಗ್ತಾರೆ, ಹೆಂಗ್ ಡೈಲಾಗ್ ಡಿಲಿವರ್ ಮಾಡ್ತಾರೆ. ಸೊ ಇದೆಲ್ಲ ನಮ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಬಿಕಾಸ್ ನಾವು ಅವ್ರನ್ನೆಲ್ಲ ನೋಡ್ತಿದ್ವಿ. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವು ಬೇರೆ ಯಾವ್ದಾದ್ರು ಅದರ್ ಲ್ಯಾಂಗ್ವೇಜ್ ಅಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಬೇರೆ ಭಾಷೆಯಲ್ಲಿ ನಾವು ಹೆಂಗ್ ಅದಕ್ಕೆ ಪ್ರಿಪೇರ್ ಆಗ್ಬೋದು, ಹೆಂಗ್ ಡೈಲಾಗ್ ಡಿಲಿವರ್ ಮಾಡ್ಬೋದು, ಹೆಂಗ್ ಪ್ರಾಂಪ್ಟ್ ತಗೊಬೋದು, ಪ್ರಾಂಪ್ಟ್ ತಗೊಳ್ದೇ ಇದ್ರೆ ಯಾವ ರೀತಿ ನಾವು ಅದಕ್ಕೆ ರೆಡಿ ಆಗ್ಬೋದು ಅನ್ನೋದನ್ನೆಲ್ಲ ತುಂಬಾ ಕಲ್ತಿದ್ದೀವಿ. ಅಂಡ್ ಹಂಗೆ ವಿನೋದ್ ಸರ್ ಜೊತೆನೂ ಅಷ್ಟೇ, ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ವಿಷಯನೂ ಬಿಫೋರ್ ಸೀನ್ ಏನು, ಆಫ್ಟರ್ ಸೀನ್ ಏನು, ಆ ಬ್ರಿಡ್ಜ್ ಸೀನನ್ನ ನೀಟಾಗಿ ಹೇಳೋರು ನಮ್ಗೆ. ಅಂದ್ರೆ ಡೈರೆಕ್ಟರ್ ಸರ್ ಒಂದು ಹೇಳಿದ್ರೆ ಅದ್ರ ಜೊತೆ ಇವ್ರು ಬಂದು ನಮ್ಗೊಂದಷ್ಟು ಇನ್ಪುಟ್ಸ್ ಕೊಡೋರು. ಸೊ ಅದು ನಮ್ಗೆ ಪರ್ಫಾರ್ಮ್ ಮಾಡೋದಕ್ಕಾಗಿರ್ಲಿ, ನಮ್ಮ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕಾಗಿರ್ಲಿ ಒಂದೊಳ್ಳೆ. ಆಮೇಲೆ ಅವಾಗ ವಿನೋದ್ ಸರ್ ನನ್ನ ಬಗ್ಗೆ ಜಾಸ್ತಿ ಮಾತಾಡಬೇಡ ಅಂದಳ ನನಗೆ. ನಾನು ಯಾಕೆ ಏನು ಹೇಳಕೊಟ್ಟಿದ್ದೆ ಅಂದರೆ, ಈಗ ನಾವು ಮಾದೇವದ್ದು ಕ್ಲೈಮ್ಯಾಕ್ಸ್ ಹೇಳ್ತಿದ್ರು ನಿನ್ನೆ, ಅವ್ರು ಬೈಸೆಕ್ಟ್ ಮಾಡಿ ಟೆಕ್ನಿಕಲಿ ಹೇಳ್ತಾರೆ, ಅಲ್ಲಿ ಯಾಕೆ ಗಿಂಬಲ್ ಇಟ್ವಿ, ಅಲ್ಲಿ ಯಾಕೆ ಟ್ರ್ಯಾಲಿ ಇಟ್ವಿ ಅಂತ. ಸೊ ನಾನು ಪ್ರವೀಣ್ ಸರ್ಗೆ ಈ ಮುಖಾಂತರ, ಪ್ರವೀಣ್ ಎಕ್ಕನ್ ಸರ್ ರಿಕ್ವೆಸ್ಟ್ ಮಾಡೋದು, ಆಫ್ಟರ್ ನಮ್ಮ ಬಲರಾಮನ ದಿನಗಳು ಹಿಟ್ಟಾದ್ಮೇಲೆ ವಿನೋದ್ ಸರ್ ಒಬ್ಬರನ್ನೇ ಕೂರಿಸ್ಕೊಂಡು ಟೆಕ್ನಿಕಲಿ ಬೈಸೆಕ್ಟ್ ಮಾಡಿ ಒಂದು ಡಿಸ್ಕಷನ್ ಆಗಲಿ. ಅಂದರೆ ಅವ್ರು ಈಸ್ ವೆರಿ ಟೆಕ್ನಿಕಲಿ ಎಕ್ಸ್ಪರ್ಟ್. ಅಂದರೆ ಯಾಕೆ ಅದೇ ಶಾರ್ಟ್ ಇಟ್ವಿ, ಯಾಕೆ ಅದೇ ಮ್ಯೂಸಿಕ್ ಮಾಡಿದ್ವಿ. ಸೊ ಈ ರೀತಿದೆಲ್ಲ ಈಸ್ ವೆರಿ ಬಹಳ ಕಷ್ಟ ಸರ್. ಆನೆಸ್ಟ್ ಆಗಿ ಹೇಳ್ತೀನಿ ಮಾತು, ನಾವು ಬರೀ ಆರ್ಟಿಸ್ಟ್ ಅಂದ್ರೆ ಏನ್ ಅನ್ಕೊಂಡಿದ್ವಿ, ಹೀರೋ ಆಗೋದು ಅಷ್ಟು ಈಸಿ ಅನ್ಕೊಂಡಿದ್ವಿ. ಬಟ್ ಸರ್ ಟೆಕ್ನಾಲಜಿ ಹೇಗ್ ಡೆವಲಪ್ ಆಗ್ತಾ ಇದೆ, ಆತರ ನಾವು ಅಪ್ಡೇಟ್ ಆಗಿರ್ಬೇಕು ಅನ್ನೋದು ವಿನೋದ್ ಸರ್ ನೋಡಿ ಕಲ್ತಿದ್ದೀವಿ ಸರ್. ಒಂದು ಕ್ಯಾಮ್ರಾ ಆಂಗಲ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಅಷ್ಟು ನಾವು ನಮ್ಮ ಮನಸ್ಸಲ್ಲಿ ನಾವೇ ಅನ್ಕೊಂಡಿದ್ವಿ ಇಷ್ಟೆಲ್ಲ ಕಲಿಬೇಕಾಗಿರೋದು. ಅಂದ್ರೆ ಇವ್ರಿಗೆ ಬರೀ ಕಣ್ಣು ಮುಂದೆ ಇಲ್ಲ, 360 ಡಿಗ್ರಿ ವರ್ಕ್ ಆಗ್ತಾ ಇರ್ತದೆ ವಿನೋದನಿಗೆ ಟೆಕ್ನಿಕಲಿ ಆದ್ರು.
ಸೊ ನಿಮಗೂ ಅಷ್ಟೇನೆ ತುಂಬಾ ಧನ್ಯವಾದಗಳು. 10 ದಿನದಿಂದ ನಮ್ಮ ಜೊತೆ ನಿಂತ್ಕೊಂಡು ಬಲರಾಮಗೋಸ್ಕರ ಪ್ರಮೋಷನ್ ಮಾಡ್ತಾ ಇದ್ದೀರಾ. ಇವತ್ತು ಮಳೆ ಬಂದ್ರು ನಮ್ಮನ್ನು ಬಿಟ್ಕೊಡ್ದೇನೆ ಪ್ರಮೋಷನ್ ಮಾಡ್ತಾ ಇದ್ದೀರಾ. ಸೊ ತುಂಬಾ ಧನ್ಯವಾದಗಳು. ಇದೇ 26ನೇ ತಾರೀಕು ಬಲರಾಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಕನ್ನಡ ಜನತೆ ಬಂದು ಆಶೀರ್ವಾದ ಮಾಡಿ. ಬಲರಾಮ ಅಂದ್ರೆ ಬರೀ ಖಾಲಿ ಅಂಡರ್ವರ್ಲ್ಡ್ ಸಿನಿಮಾ ಅಲ್ಲ ಇದು. ಅಂಡ್ ಅದೇ ಯಾವುದೇ ರೀತಿಯಾದ ನಿಮ್ಗೆ ಬ್ಲಡ್ ಶೇಡ್ಸ್ 40 ಜನ ಸಾಯಿಸೋದು ಏನು ಇಲ್ಲ. ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ವಿನೋದಣ್ಣ ಒಂದು ಪರ್ಫಾರ್ಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಬಟ್ ರಿಯಲಿಸ್ಟಿಕ್ ಆಗಿ 80s ಅಲ್ಲಿ ಏನ್ ನಡೆದಿರೋಂಥ ಕಥೆನ ಅಸಂಪ್ಷನ್ ಆಗಿ ತಗೊಂಡ್ ಮಾಡಿರೋಂಥದ್ದು, ಇನ್ಸ್ಪೈರ್ಡ್ ಆಗಿ ತಗೊಂಡು. ಬಟ್ ಆ ಸಿನಿಮಾ ನಿಮ್ಗೆ ಕಣ್ಮುಂದೆ ರಿಯಲ್ ಆಗಿ ಎಲ್ಲ ನಡೀತಾ ಇದೆ ಅನ್ನೋ ಒಂದು ಫೀಲ್ ಕ್ರಿಯೇಟ್ ಮಾಡುತ್ತೆ. ಆಮೇಲೆ 80s ಅಲ್ಲಿ ಕ್ಯಾರೆಕ್ಟರ್ಗಳನ್ನ ಯಾರ್ಯಾರು ನೋಡಿಲ್ಲ ಈ ಸಿನಿಮಾದಲ್ಲಿ ನೋಡಿದ್ರೆ ಹಿಂಗೆ ಇದ್ರೆ ಹಿಂಗೆ ಇದ್ರೇನೋ ಈ ಕ್ಯಾರೆಕ್ಟರ್ ನೋಡ್ತಾ ಇದೀರಾ, ಹಂಗಿಲ್ಲ ನಾವು ಅದ್ರಲ್ಲಿ ಬೇರೆ ತರನೇ ಇದ್ದೀವಿ ನಾವು. ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ 80s ಅಲ್ಲಿ ಹಿಂಗೆ ಇದ್ರು ಇವರೆಲ್ಲ. ಪಕ್ಕಾ ನಾವು 80s ಅಲ್ಲಿ ನಾವು ವರ್ಕ್ ಮಾಡಿದ್ ನಾವು 3 ಜನ 60 ದಿನ ಶೂಟ್ ಮಾಡಿದೀವಿ. ಸೊ 3 ಜನ ಎಷ್ಟು ಫನ್, ಲೈಕ್ ಬಿಡಿ ಲೈಫ್ ಟೈಮ್ ಬೆಸ್ಟ್ ಫ್ರೆಂಡ್ಸ್. ಈ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಹಾಗೆ ವಿನೋದ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಅವಕಾಶ ಕೊಟ್ಟಿದ್ದಕ್ಕೆ ಚೈತನ್ಯ ಸರ್ ನಮ್ಮನ್ನೆಲ್ಲ ತಡೆದಿದ್ದಕ್ಕೆ. ಅಷ್ಟು ಲವ್ ಅಂಡ್ ಫನ್ ಇತ್ತು, ಅಷ್ಟು ಖುಷಿಯಿಂದ ಮಾಡಿದೀವಿ. ಸಿನಿಮಾ ಬಂದು ನೋಡಿ, ಆರೈಸಿ. ಥ್ಯಾಂಕ್ ಯು. ಗುಡ್ ಆಫೀಸ್.